ದಸರಾ ಯುವ ಸಂಭ್ರಮದಲ್ಲಿ ಬಿಗ್ ಬಾಸ್ ಸೀಸನ್ 11ರ ರನ್ನರ್ ಅಪ್ ತ್ರಿವಿಕ್ರಮ್ ಹಾಗೇನೆ ಸೀಸನ್ 10ರ ವಿನ್ನರ್ ಕಾರ್ತಿಕ್ ಮಹೇಶ್ ಸ್ಟೇಜ್ ಮೇಲೆ ಬಂದು ಮಾತಾಡುವಾಗ ಅಭಿಮಾನಿಗಳು ಡಿ ಬಾಸ್ ಅಂತ ಕೂಗ್ತಾ ಇದ್ರು. ಅವ್ರ ಮಾತು ಕೇಳಿಸ್ಲೇ ಇಲ್ಲ, ಸ್ಟೇಜ್ ಮೇಲೆ ಅವರಿಗೆ ಅವಮಾನ ಆಯ್ತು ಅಂತ ಎಲ್ಲೆಡೆ ಪೋಸ್ಟ್ಗಳು ಹರಿದಾಡ್ತಾ ಇದ್ವು. ಈಗ ತ್ರಿವಿಕ್ರಮ್ ಸ್ವತಃ ಇದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಯಾರು ಅವಮಾನ ಮಾಡಿಲ್ಲ, ಆದ್ರೆ ಅಭಿಮಾನಿಗಳ ಕೂಗ್ನಿಂದ ನಾನು ಹೇಳಬೇಕಾಗಿದ್ದಂತ ಮಾತು ನಿಂತೋಯ್ತು ಅಷ್ಟೇ ಅಂತ ಹೇಳಿದ್ದಾರೆ. ನಾನು ಕೂಡ ಡಿ ಬಾಸ್ ಅಭಿಮಾನಿ, ಬಾಸ್ ಹೆಸರು ಕೇಳಿದಾಗ ನನಗೂ ಕೂಡ ಖುಷಿನೇ ಆಗುತ್ತೆ. ಇದು ಯಾರನ್ನು ಹರ್ಟ್ ಮಾಡುವಂತ ಉದ್ದೇಶ ಆಗಿರ್ಲಿಲ್ಲ. ಜನ ನಾವು ಕೂಗಾಡಿದ್ರೆ ಕ್ಯಾಮ್ರಾ ನಮ್ಮನ್ನ ಫೋಕಸ್ ಮಾಡುತ್ತೆ, ನಾವು ಫೇಮಸ್ ಆಗ್ಬೋದು ಸೋಷಿಯಲ್ ಮೀಡಿಯಾನಲ್ಲಿ ಅಂತ ಹೀಗೆ ಕೂಗಾಡಿದ್ದಾರೆ. ಅದನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಆದ್ರೆ ಮಾತಾಡೋಕ್ ಬಂದವ್ರಿಗೆ ಅವಕಾಶ ಮಾಡ್ಕೊಡ್ಬೇಕಿತ್ತು. ಕೊನೆಯಲ್ಲಿ ತ್ರಿವಿಕ್ರಮ್ ಅಭಿಮಾನಿಗಳಿಗೆ ಮನವಿಯನ್ನ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ. ಯಾರೇ ಸ್ಟೇಜ್ ಮೇಲೆ ಬಂದ್ರೂ ಕೂಡ ಕನಿಷ್ಠ 2 ನಿಮಿಷ ಶಾಂತವಾಗಿ ಕೇಳಿ, ಅದಾದ ನಂತರ ಎಷ್ಟು ಬೇಕಾದ್ರೂ ಕೂಗಾಡಬಹುದು, ಇದು ನಮ್ಮೆಲ್ರಿಗೂ ಒಳ್ಳೆಯದು ಅಂತ ಕೇಳ್ಕೊಂಡಿದ್ದಾರೆ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್.